ವಸತಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಸಿಡಿಸಿದ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಇಲಾಖೆಯ ಒಂದೊಂದೇ ಹಗರಣಗಳು ಹೊರಬರ್ತಿವೆ. ಕಲಬುರಗಿಯಲ್ಲಿ ಸೂರು ಇಲ್ಲದವರಿಗೆ ವಸತಿ ಯೋಜನೆ ಮನೆಗಳು ಮಾರಾಟ ಮಾಡಿರೋ ಗಂಭೀರ ಆರೋಪ ಕೇಳಿಬಂದಿದ್ದು, ಮಾರಾಟವಾದ ಮನೆಗಳಲ್ಲೇ ಸೂರಿಲ್ಲದವರು ವಾಸವಾಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ವಸತಿ ಯೋಜನೆಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಮನೆ ಇಲ್ಲದವರಿಗೆ ಮನೆ ಇಲ್ಲ, ಇದ್ದವರಿಗೆ ಮನೆ ಮಾರಾಟ. ಸ್ಲಂ ಬೋರ್ಡ್ ವಿರುದ್ಧ ಪ್ರತಿಭಟನೆ ನಡೆಸಿದ ಫಲಾನುಭವಿಗಳು. ಹೀಗೆ ಮನೆ ಮಠ ಕೆಲಸ ಬಿಟ್ಟು ಪ್ರತಿಭಟನೆ ಮಾಡ್ತಿರೋ ಇವರೆಲ್ಲರೂ ಕಲಬುರಗಿ ತಾಲೂಕಿನ ಕೆಸರಟಗಿ ಗ್ರಾಮದ ಬಡಜನರು. ಸೂರಿಲ್ಲದ ಕಾರಣ ಸ್ಲಂ ಬೋರ್ಡ್ನಿಂದ 52 ಮನೆಗಳನ್ನ ಮಂಜೂರು ಮಾಡಲಾಗಿತ್ತು. ಆದರೆ ಸ್ಲಂ ಬೋರ್ಡ್ ಅಧಿಕಾರಿಗಳು ನೈಜ ಫಲಾನುಭವಿಗಳಿಗೆ ಮನೆಗಳನ್ನು ನೀಡುವುದನ್ನು ಬಿಟ್ಟು ಹಣ ಪಡೆದು ಉಳ್ಳವರಿಗೆ ಮನೆ ನೀಡಲಾಗಿದೆ ಅಂತ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ನಗರದ ಸ್ಲಂ ಬೋರ್ಡ್ ಕಚೇರಿ ಮುಂದೆ ಫಲಾನುಭವಿಗಳು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಅಂದಹಾಗೆ ಫಲಾನುಭವಿಗಳಿಗೆ ಮನೆಗಳು ಸಿಗದೇ ಇರೋದ್ರಿಂದ ಮತ್ತು ಹಕ್ಕುಪತ್ರ ನೀಡಿರೋದಕ್ಕೆ 15 ವರ್ಷಗಳಿಂದ ಕೆಸರಟಗಿ ಬಳಿ ಇರೋ ಸ್ಲಂ ಬೋರ್ಡ್ ಮನೆಗಳಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಸದ್ಯಕ್ಕಿರೋ 52 ಮನೆಗಳನ್ನ ಉಳ್ಳವರಿಗೆ ಮಾರಾಟ ಮಾಡಿದ್ದಾರೆ. ಅದಕ್ಕಾಗಿ ನೈಜ ಫಲಾನುಭವಿಗಳಿಗೆ ಮನೆ ಹಕ್ಕುಪತ್ರ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆಂದು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ನ್ಯಾಯಯುತವಾಗಿ ಯಾರ ಮನೆಗೆ ಅದರ ಅವ್ರಿಗೆ ಹಂಚಿಕೆ ಪತ್ರಗಳು ಹಕ್ಕುಪತ್ರಗಳು ಕೊಡಬೇಕಂತೇಳಿ ಇಲ್ಲಿ ಸ್ಲಂ ಬೋರ್ಡ್ನಾಗ ಏನು ಮಾಡ್ತಾರಂದ್ರೆ ಒಬ್ಬರು ಮುಖ ನೋಡಿ ಒಬ್ಬರು ಹಂಚಿಕೆ ಪತ್ರಗಳು ಕೊಟ್ಟಂತ ಮಾಡಿದ್ದಾರೆ. 10 ವರ್ಷದಿಂದ 15 ವರ್ಷದಿಂದ ವಾಸ ಮಾಡ್ತಕ್ಕಂಥ 52 ಮನೆಗಳದಾಗ 25 ಜನ ಅಲ್ಲಿದ್ದವ್ರಿಗೆ ಬರ್ತದ, 25 ಜನರಿಗೆ ಬರಂಗಿಲ್ಲ. ಮತ್ತು ಆ 25 ಜನರು ಏನು ಮಾಡಬೇಕು? ಆ 25 ಜನರದು ಆಲ್ರೆಡಿ ಫೇಕ್ ಡಾಕ್ಯುಮೆಂಟ್ಸ್ ಹಚ್ಚಿ ಇಲ್ಲಿರ್ತಕ್ಕಂಥ ಸ್ಲಮ್ ಅಧಿಕಾರಿಗಳು ಅವ್ರ ಹೆಸರುಗಳ ಮೇಲೆ ಹಂಚಿಕೆ ಪತ್ರ ಬೇರೆ ಕೊಟ್ಟಿರ್ತಾರೆ. ಈಗ 15ರಿಂದ 20 ಸಾವಿರ ಒಂದು ಮನೆ ಖರ್ಚು ಮಾಡ್ರಿ, 30 ಸಾವಿರ ಖರ್ಚು ಮಾಡ್ರಿ, ಒಂದು ಕಾರ್ಪೊರೇಷನ್ಗೆ ಹೋದ್ರೆ 5ರಿಂದ 10 ಸಾವಿರ ನೀವು ಕೊಟ್ಟು ಕೆಲಸ ಮಾಡ್ಕೊಳ್ತೀರ ಅಂದ್ಮೇಲೆ ಪುಕ್ಷಟಿ ಮನೆ ನಿಮ್ಗೆ ಹೆಂಗಾಗ್ತಾವ ಅಂತ ಹೇಳೋರು ನಮ್ಗೆ ಕ್ವಶನ್ಸ್ ಮಾಡ್ತಾರೆ. ಇನ್ನು ಕೆಸರಟಗಿ ಬಳಿ ಇರೋ 52 ಸ್ಲಂ ಬೋರ್ಡ್ ಮನೆಗಳನ್ನ 15-20 ವರ್ಷಗಳ ಹಿಂದೆಯೇ ಕಟ್ಟಲಾಗಿದೆ. ಸದ್ಯ ಮನೆಗಳು ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು, ಅದ್ಯಾವಾಗ ಮನೆಗಳು ಬಿದ್ದು ಪ್ರಾಣ ಕಳ್ಕೊಳ್ತೀವಿ ಎಂಬ ಆತಂಕದಲ್ಲಿದ್ದಾರೆ. ಕೆಸರಟಗಿ ಬಳಿ ಇರೋ 52 ಮನೆಗಳ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿ ಕಳೆದ ಅನೇಕ ವರ್ಷಗಳಿಂದ ನಿವಾಸಿಗಳು ಸ್ಲಂ ಬೋರ್ಡ್ ಕಚೇರಿ, ಜಿಲ್ಲಾಧಿಕಾರಿ ಕಚೇರಿ, ಶಾಸಕರು ಸೇರಿದಂತೆ ಸಾಕಷ್ಟು ಕಡೆ ಅಲೆದಾಡಿದ್ರು ಇದುವರೆಗೂ ಈ ಬಡ ಜನರಿಗೆ ಹಕ್ಕುಪತ್ರ ಸಿಕ್ಕೇ ಇಲ್ಲ. ಅದಕ್ಕಾಗಿ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಫಲಾನುಭವಿಗಳು ಪ್ರತಿಭಟನೆ ನಡೆಸಿದ್ರು ಮನವಿಯನ್ನು ಆಲಿಸುವ ಗೋಜಿಗೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಮುಂದಾಗಿಲ್ಲ. ಹೀಗಾಗಿ ನಮಗೆ ಹಕ್ಕುಪತ್ರ ನೀಡೋವರೆಗೂ ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸರ್, ನಾವು 16 ವರ್ಷದಿಂದ ಇದ್ದೀವಿ ರೀ. ನಮ್ಗೆ ಏನಿಲ್ಲ ಸರ್, ನಮ್ಗೆ 5 ಮಂದಿಗೆ ನಮ್ಗೆ ಹಕ್ಕುಪತ್ರ ಮಾಡಿಕೊಡ್ರಿ ಸಾಕ್ರಿ. ಇಷ್ಟೇ ನಿನ್ನೆ ಹಿಡಿದು ಬೆಳ್ಕೊಳತ್ತಿದ್ದೀವಿ ರೀ. ನಿನ್ನೆ ಹಿಡಿದು ಕೂತಿದ್ದೀವಿ ನಾವು ಇಲ್ಲಿ. ರಾತ್ರಿಗೆ ಬಂದು ಬರ್ದು ಕೊಟ್ಟಾರಿ ಬೆಂಗಳೂರು. ನಮ್ಗೆ ಬೆಂಗಳೂರು ತಿರುಗಾಡೋದು ಆಗಲ್ರಿ. ಇಲ್ಲೇ ಬಂದು ಸರ್ವೆ ಮಾಡಿ ನಮ್ಗೆ ಇಲ್ಲೇ ಹಕ್ಕುಪತ್ರ ಮಾಡ್ಕೊಡ್ಬೇಕು. ನಮ್ಗೆ ಏನಂತಾರೆ ಮಾಡ್ಕೊಡ್ತೇವೆ ಅಂತ ಕಳಿಸ್ತಾರೆ ನಮ್ಗೆ ಮನೆಗೆ. ಮತ್ತೆ ಅಂತಾರೆ ರೀ ಅವ್ರು, ಒಂದು 2 ತಿಂಗಳು ಬಿಟ್ಟು ಬರ್ರಿ, 15 ದಿನ ಬಿಟ್ಟು ಬರ್ರಿ, ತಿಂಗಳು ಬಿಟ್ಟು ಬರ್ರಿ, ಇಷ್ಟೇ ಅಂತಾರೆ. ನಾವು ಅಲತ್ತಿದ್ದೇವೆ, ನಮ್ಗೆ ಏನೂ ಬೇಡ್ರಿ, ನಮ್ಗೆ ಹಕ್ಕುಪತ್ರ ಮಾಡ್ಕೊಡ್ರಿ, ನಾವು ಜಪ್ಪುಳಿಯಾಗ ಗೊಡ್ಸ್ಲ ಹಾಕೊಂಡು ಇರ್ತೇವೆ ಅಲ್ಲಿ. ಅದೇನೇ ಇರ್ಲಿ, ದುಡ್ಡು ಕೊಟ್ಟರೆ ಮಾತ್ರ ವಸತಿ ಇಲಾಖೆಯಲ್ಲಿ ಮನೆ ಕೊಡಲಾಗ್ತಿದೆ ಎಂಬ ಆಳಂದ ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಜಿಲ್ಲೆಯಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗ್ತಿರೋದು ನೋಡ್ತಿದ್ರೆ ವಸತಿ ಇಲಾಖೆಯಲ್ಲಿ ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ಸ್ಪಷ್ಟವಾಗಿ ತಿಳಿಯುತ್ತದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.